ನಿಮ್ಮ ಗಂಡ ನಿಮ್ಮನ್ನ ಮದುವೆ ಮಾಡಿಕೊಂಡು ಇನ್ನೊಬ್ಬರ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಈಗ 3ನೇ ಮದುವೆ ಮಾಡ್ಕೊಂಡು 3 ತಿಂಗಳಾಗಿದೆ. ನಿಮ್ಗೆ ಹೆಂಗೆ ಗೊತ್ತಾಯಿತು? ಯಾಕೆ ಈ ಥರ ಮಾಡ್ತಾನೆ ನಿಮ್ಮ ಗಂಡ? ಸರ್ ಅವನಿಗೆ ಜಾಸ್ತಿ ಹುಡುಗಿರ ಶೋಕಿ ಜಾಸ್ತಿ ಸರ್. ಅವನು ನನ್ನ ಸ್ವಂತ ಅತ್ತೆ ಮಗನೇ, ಅಂದರೆ ನಮ್ಮ ಅಮ್ಮನ ಅಣ್ಣನ ಮಗನೇ ಆಗಿರೋದ್ರಿಂದ ನಾನು ಲವ್ ಮಾಡಿ ಅವನು ಮ್ಯಾರೇಜ್ ಮಾಡ್ಕೊಂಡ. ಈಗ ಅವನಿಗೆ ಏನು ಪ್ರಾಬ್ಲಮ್ಮು ಅಂದರೆ ಇವಾಗ ಅವನಿಗೆ ದುಡ್ಡು ಬೇಕಂತೆ ಸರ್, ನನ್ನ ಕಡೆಯಿಂದ ದುಡ್ಡು ಬೇಕಂತೆ. ಸೈಟು ಮನೆ ಹೊಲ ಎಲ್ಲ ಕೊಟ್ಟರೆ ಅವನು ನನ್ನ ಜೊತೆ ಜೀವನ ಮಾಡ್ತಾನಂತೆ, ಇಲ್ಲದೇ ಇದ್ದರೆ ಅವ್ನು ಜೀವನ ಮಾಡಲ್ವಂತೆ. ಅದಕ್ಕಾಗಿ ಅವ್ನು ನನಗೆ ಡೈಲಿ ಹೊಡಿಯೋದು ಬಡಿಯೋದು ಹಿಂಸೆ ಕೊಡೋದು ಎಲ್ಲ ಮಾಡೋದು, ವರದಕ್ಷಿಣೆ ಕಿರುಕುಳ ಸರ್. ಅದಾದಮೇಲೆ ಅವ್ರ ಅಕ್ಕಂದಿರು ಅವರು ಎಲ್ಲರೂ ಬಂದು ನನಗೆ ಹೊಡಿಯೋದು ಹಿಂಸೆ ಕೊಡೋದು, ಬಿಟ್ಬಿಡು ಅವನಿಗೆ ಬಿಟ್ಬಿಡು ಅಂತ ಹಿಂಸೆ ಕೊಡೋದು. ಈ ಫ್ಯಾಮಿಲಿ ಪೂರ್ತಿ ಸಪೋರ್ಟ್ ಇದೆ ಸರ್. ಅವರಮ್ಮ ಅವ್ರ ಅಕ್ಕ ಅವ್ರ ಭಾವಂದಿರು ಅವರೆಲ್ಲರೂ ಸಪೋರ್ಟಿಂದನೇ ಅವನು ಅಷ್ಟು ಇದು ಮಾಡ್ತಾನೆ ಸರ್. ಇನ್ನೊಂದು ಏನು ಮೇನ್ ಕಾರಣ ಅಂದರೆ ಅವ್ನು ಕೆಲಸದಲ್ಲಿದ್ದೀನಿ, ನಾನು ಇಂಜಿನಿಯರು, ನಾನು ಏನು ಮಾಡಿದ್ರು ನಡೆಯುತ್ತೆ. ಹುಡುಗಿರ್ನ ಬಟ್ಟೆ ಬದಲಾಯಿಸ್ತಾನೆ ಸರ್, ಬದಲಾಯಿಸ್ತಾನೆ ಸರ್. ಕಟ್ಕೊಂಡಿರೋ ಹೆಂಡ್ತಿ ಜೊತೆಲಿ ಆಚೆ ಕಡೆ ಹೋದಾಗ ನೋಡು ಆ ಹುಡುಗಿ ಚೆನ್ನಾಗಿದ್ದಾಳೆ, ಅವಳು ಬ್ಯಾಗ್ ಚೆನ್ನಾಗೈತೆ, ಫ್ರಂಟ್ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡ್ತಾನೆ ಸರ್. ಮನೆಗೆ ಬಂದು ಯಾಕ್ರಿ ಈ ಥರ ಮಾಡ್ತೀರಾ ಅಂದರೆ ನಾನು ಹಂಗೆ ಇರೋದು, ನಾನು ಹಿಂಗೆ ಮಾಡೋದು, ಹೋಗು ನೀನು ಬೇಡ ನನಗೆ ಅಂತಾನೆ ಸರ್. ಅದಾದಮೇಲೆ ಮತ್ತೆ ನನಗೆ ಪ್ರೆಗ್ನೆನ್ಸಿ ಆದೆ ಸರ್. ನಮ್ಮ ಮದುವೆ ಆಗಿತ್ತು, ಮದುವೆ ಆದಮೇಲೆ ನಮ್ಮ ಪ್ರೆಗ್ನೆನ್ಸಿ ಆದಮೇಲೆ ನಾನು 7 ತಿಂಗಳು ಮಗು ಇದೆ. ಮಾಮೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದ, ಮನೆಗೆ ಬರ್ತಾ ಇದ್ದ. ನಾನು ಕೆಲ್ಸಕ್ಕೆ ಹೋಗ್ತಾನೆ ಬಿಡು, ಮನೆಗೆ ಬರ್ತಾನೆ ಕೆಲ್ಸಕ್ಕೆ ಹೋಗ್ತಾನೆ ಅಂತ ನಾನು ಹಿಂಗೆ ತಿಳ್ಕೊಂಡಿದ್ದೆ ಸರ್. ಆಮೇಲೆ ಇದ್ದಕ್ಕಿದ್ದಂತೆ 5 ದಿನ ಲೀವ್ ಹಾಕೊಂಡ್ಬಿಟ್ಟ. 5 ದಿನ ಲೀವ್ ಹಾಕೊಂಡ್ಮೇಲೆ ಅವನು ಎಲ್ಲಿಗೆ ಹೋದ, ಏನು ಮಾಡ್ದ ಅನ್ನೋ ವಿಚಾರ ನನಗೆ ಗೊತ್ತಿಲ್ಲ. ಆಮೇಲೆ ಬಂದ, ಅವನು ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾನೆ. ಶಿವಮೊಗ್ಗದಲ್ಲಿ ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದಿದ್ದಾನೆ. ಹಿಂಗೆ ಯಾರೋ ಊರಲ್ಲಿ ಹಿಂಗೆ ಆಗಿದೆ ಅಂತ ಹೇಳಿ ನನಗೆ ಬಂದು ವಿಷಯ ಕೇಳಿದ್ರು ಸರ್. ಕೇಳಿದ್ಮೇಲೆ ಯಾಕೆ ಈ ಥರ ಮಾಡಿದ್ದೀರಾ ಅಂದರೆ ನಾನು ಮಾಡೇ ಇಲ್ಲ ಚಿನ್ನ, ನಿಂಗೆ ಮೋಸ ಮಾಡ್ತೀನ, ಹಂಗೆ ಮಾಡ್ತೀನ ಅಂತ ಹಂಗೆ ನಾಟಕ ಮಾಡ್ಕೊಂಡೇ ಇದ್ದ ಸರ್. ಹಿಂಗೆ ಒಂದಿನ ಏಕಾಏಕಿ ಬಂದರು ಅವರು ಹುಡುಗಿ ಮನೆಯವರು. ನೀನು ಹಿಂಗೆ 8 ದಿನ ಪ್ರೆಗ್ನೆಂಟ್ ಇಟ್ಕೊಂಡು ನೀನು ಮದುವೆ ಮಾಡಿಕೊಂಡು ಬಂದು ನನ್ನ ಹತ್ರ ಹೆಂಗೋ ಬಂದೆ ನಮ್ಮ ಮನೆಗೆ ಅಂತ ಹೇಳಿ ಚೆನ್ನಾಗಿ ಹೊಡೆದ್ಬಿಟ್ರು ಸರ್. ಅವನಿಗೆ ಚೆನ್ನಾಗಿ ಹೊಡೆದ್ಮೇಲೆ ಏನು ಮಾಡ್ದೆ, ರಾತ್ರಿನೇ ಕದ್ದುಬಿಟ್ಟು ಓಡೋಗ್ಬಿಟ್ಟ. ಆವಾಗ ನಾನು ಹೋಗಿ KR ಪುರಂ ಪೊಲೀಸ್ ಸ್ಟೇಷನಿಗೆ ಕರೆಕ್ಟಾಗಿ FIR ಹಾಕಿ ಸರ್ ಇವನ ಮೇಲೆ, ಇವನು ಈ ಥರ ಮಾಡ್ತಿದ್ದಾನೆ, ಹುಡುಗಿರಿಗೆಲ್ಲ ಮೋಸ ಮಾಡ್ತಿದ್ದಾನೆ, ನನಗೂ ಮೋಸ ಮಾಡಿದ್ದಾನೆ, ನನಗೂ ಚೀಟಿಂಗ್ ಮಾಡಿದ್ದಾನೆ ಅಂತ ಎಲ್ಲ ಹೇಳಿದೆ. ಆವಾಗ ಅವ್ರಿಗೆ ಕೈಯೋ ಕಾಲ ಹಿಡ್ಕೊಂಡಾಗ ಪೊಲೀಸವರು ಮತ್ತು ಮಹಿಳಾ ಸಂಘದವರು ಎಲ್ಲ ಬಂದು ಅವನನ್ನು ಹಿಡ್ಕಿಸಿ ಅವನು ಫೋನ್ ನಂಬರ್ ಚೇಂಜ್ ಮಾಡಿಕೊಂಡು ಹೋಗ್ಬಿಟ್ಟ ಸರ್. KR ಪುರಮ್ಮು ವೈಟ್ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ರೆ ಆವಾಗ ಅಲ್ಲಿಂದ ಪೊಲೀಸ್ ಸ್ಟೇಷನಿಂದ ಅಲ್ಲಿಗೆ ಒಂದು ಸಮಸ್ಯೆ ಕಳಿಸಿದ್ರು ಸರ್. ಆ ವಿಚಾರ ಅವನಿಗೆ ಗೊತ್ತಾಗಿ ಅವನು ಓಡೋಗ್ಬಿಟ್ಟ. 1 ತಿಂಗಳು ಬರಲಿಲ್ಲ ಸರ್. ಅವಾಗ ನನಗೆ 7 ಮಂತ್ ಪ್ರೆಗ್ನೆನ್ಸಿ. ಆಮೇಲೆ 8 ತಿಂಗಳು ತುಂಬಿ 9 ತಿಂಗಳಿಗೆ ಬಿದ್ದಾಗ ಮತ್ತೆ ಬಂದ. ಅವರಪ್ಪ ಅವರಮ್ಮ ಅವ್ರ ಅಕ್ಕಂದಿರೋ ಅವ್ರ ಭಾವಂದಿರೋ ಎಲ್ಲ ಬಂದು ಏನೋ ತಿಳಿದೇ ತಪ್ಪು ಮಾಡಿದ್ದೀವಮ್ಮ, ಕ್ಷಮಿಸ್ಬಿಡು ಅಂತ ಹೇಳಿ ಕೈಯೋ ಕಾಲ ಹಿಡ್ಕೊಂಡು ಮಹಿಳಾ ಸಂಘದವರು, ಮೇಡಮ್ಮು, ಪೊಲೀಸವರು ಎಲ್ಲರೂ ಬುದ್ಧಿ ಹೇಳಿ ಸರಿ ಸರ್ ಆಯಿತು ಮಾಡೋದಿಲ್ಲ, ಏನೋ ತಿಳಿದಲ್ಲೇ ಮಾಡಿದ್ದೀವಿ ಅಂತ ಹೇಳಿ ನಾನು ಇನ್ನು ಮುಂದೆ ಯಾವ ಹುಡುಗಿನೂ ನೋಡಲ್ಲ, ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ ಅಂತ ನನಗೆ ರೈಟಿಂಗಲ್ಲಿ ಬರ್ಕೊಟ್ರು ಸರ್. ಅದಾದಮೇಲೆ ಎಲ್ಲರೂ ಒಪ್ಪಿ ಮತ್ತೆ ಮನೆಗೆ ಕರ್ಕೊಂಡು ಹೋದರು ಸರ್. ಮನೆಗೆ ಕರ್ಕೊಂಡು ಹೋದ್ಮೇಲೆ ಮತ್ತೆ ಹೋಗಿ ನೀನು ಅವ್ರು ಬಂದಿದ್ದಾರೆ, ನನ್ನ ಹೊಡೆದಿದ್ದಾರೆ, ಅದಕ್ಕೆ ನೀನೇ ಕಾರಣ ಅಂತ ಹೊಡೆಯೋದು ಸರ್. ಬಸ್ರಿ ಹೆಂಗಸು ಸರ್, ಹೊಟ್ಟೆ ಮೇಲೆ ಕಾಲಿಡ್ತಾನೆ, ಕುತ್ತಿಗೆ ಮೇಲೆ ಕಾಲಿಡ್ತಾನೆ ಸರ್. ಅವನು ಹೊಡೆದು ಪಕ್ಕದ ಮನೆಯವರೆಲ್ಲ ಬಂದು ಬಿಡಿಸೋರು ಸರ್. ನನಗೆ ಈಗ ಬಿಟ್ಟು ಹೊಡೋಗ್ಬಿಟ್ಟ ಸರ್. ಅವನು ಬಿಟ್ಟೊಡೋಗಿ ಆಮೇಲೆ ಮತ್ತೆ ಮಧ್ಯದಲ್ಲಿ ಬಂದು ಆಯ್ತು ಇರ್ತೀನಿ ಅಂತ ಹೇಳ್ದವನು ಸರ್. ನಾಳಿಕೆ ಬಸ್ರಿ ಸರ್, ನಾನು 9 ತಿಂಗಳು ತುಂಬಿದೆ, ನನಗೆ ಪ್ಲೇಟ್ಲೆಟ್ಸು ನೀರು ಎಲ್ಲ ಕಡಿಮೆ ಆಗೋಗಿದೆ, ಮಗು ಹೊಟ್ಟೆಲಿ ಬಾತ್ರೂಮ್ ಮಾಡ್ಕೊಂಡಿದೆ. ಅವತ್ತು ನೈಟ್ ಕರ್ಕೊಂಡೋಗಿ ಆಸ್ಪತ್ರೆ KR ಪುರಂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದ್ಬಿಟ್ಟು ಬೆಳಗ್ಗೆ ಬನ್ನಿ ಅಂತ ಹೇಳಿದ್ದಾರೆ ಸರ್. ಅವತ್ತು ನೈಟೇ ಬಿಟ್ಟು ಹೊಡೋಗ್ಬಿಟ್ಟ ಸರ್ ಅವನು. ಅವ್ರ ಅಕ್ಕನಿಗೆ ಅಂಜಲಿ, ಅವ್ರ ಅಕ್ಕನ ಹೆಸರು ಅಂಜಲಿ ರಂಗಮ್ಮ, ಅವರಿಗೆ 100 ಕಾಲಲ್ಲ ಸರ್, 1000 ಕಾಲ್ ಮಾಡಿದ್ದೀನಿ. ಅವರು ಒಂದು ಫೋನ್ ಎತ್ತುತ್ತಾ ಇಲ್ಲ, ಯಾರೂ ಎತ್ತುತ್ತಾ ಇಲ್ಲ ಸರ್. ಆವಾಗ ನನಗೇನು ಮಾಡಬೇಕು ಅಂತ ದಿಕ್ತಾ ಅಷ್ಟೇ. ನಾನು ಹೋಗಿ ಆಟೋದವ್ರು ಯಾವುದೋ ಒಂದು ಆಟೋ ಬಂತು ಸರ್, ಆಟೋದ ಹತ್ತಿ ಸರ್ ಅಲ್ಲಿ ನಿಲ್ಲಿಸಿ, ಅಪಾರ್ಟ್ಮೆಂಟ್ ಹತ್ರ ನನ್ನ ನಿಲ್ಲಿಸಿ, ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಹೆಣ್ಣಂಗೆ ಹೇಳಿದೆ. ಅವ್ರು ದಿಕ್ಕಿಲ್ಲ ದಿಸೆ ಇಲ್ಲ, ಅವ್ರು ಯಾರು ಅಂತಲೂ ಗೊತ್ತಿಲ್ಲ ಸರ್ ನನಗೆ. ಆವಾಗ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ನನಗೆ ಡೆಲಿವರಿ ಮಾಡಿಸಿ ನಮ್ಮ ಮನೆಯವ್ರ ತಂದು ಕರ್ಕೊಂಡೋಗಿ ಬಿಟ್ಟರು ಸರ್. ಆಮೇಲೆ ಅವರು ಬಂದರು ಸರ್, ಯಾಕೆ ಈ ಥರ ಮಾಡ್ದೆ, ಅವ್ರ ಸಂಘದಿಂದ, ಅವ್ರು ನಾಗೇಶ್ ಅಣ್ಣ ಅಂತ ಅವ್ರ ಸಂಘದಿಂದ ಅವರೆಲ್ಲ ಬಂದು ನಮ್ಮ ಮನೆಗೆ ಬಿಟ್ಟು ಎಲ್ಲರನ್ನೂ ಕೇಳಿದ್ರು ಸರ್. ಅವ್ರು ಕೇಳಿದ್ರು ಸಮೇತ ಅವ್ರ ಅಕ್ಕಂದಿರಿಗೆ ಎಲ್ಲ ಬುದ್ಧಿ ಹೇಳಿದ್ರು. ಫೋನ್ ಮಾಡಿಸಿದ್ರು, ಫೋನ್ ಎತ್ತಲ್ಲ ಸರ್. ದಿನಕ್ಕೊಂದು ಸಿಮ್ ಚೇಂಜ್ ಮಾಡ್ತಾನೆ, ದಿನಕ್ಕೊಂದು ಫೋನ್ ಚೇಂಜ್ ಮಾಡ್ತಾನೆ ಸರ್. ಅವನಿಗೆ ಯಾವಾಗಲೂ ಹೊಡಿಯೋದು, ನನ್ನ ಫೋನ್ ಅಂತೂ ಚಚ್ಚಾಕೋದು, ನನಗೇನು ಸಿಗಬಾರ್ದು ಅಂತ ಮಾಡೋದು. ಹಿಂಗೆ ಮಾಡಿ ಪೊಲೀಸ್ ಸ್ಟೇಷನ್ನು ಮನೆ ಅಂತ ಅಲ್ದು ಸಾಕಾಗಿ ಹೋಗಿದೆ ಸರ್. ಈಗ ಅದಾದ್ಮೇಲೆ ಏನು ಮಾಡಿದ್ದಾನೆ, ನಾನು ಬಾಣಿತನಕ್ಕೆ ಹೋದಾಗ ಎಲ್ಲ ಕಡೆ ಹೆಣ್ಣು ನೋಡೋಕೆ ಹೋಗಿದ್ದ ಸರ್. ಹೆಣ್ಣು ನೋಡೋಕೆ ಹೋದವರೆಲ್ಲ ನನಗೆ ಫೋನ್ ಮಾಡಿದ್ದಾರೆ, ಈ ಥರ ಬಂದಿದ್ದಾನೆ ಅಂತ. ಅವರಿಗೆ ನಾನು ಎಲ್ಲ ವಿಚಾರ ಹೇಳಿದೆ, ಅವರೆಲ್ಲ ಡ್ರಾಪ್ ಆಗಿದ್ದಾರೆ ಸರ್. ಇವಾಗ ಹೋಗಿ ಮೈಸೂರಲ್ಲಿ ಹೋಗ್ಬಿಟ್ಟು ಇವಾಗ ಮದುವೆನೇ ಮಾಡ್ಕೊಂಡು ಸರ್. ಅವನು ಮದುವೆನೇ ಮಾಡ್ಕೊಂಡು ಬಂದಿದ್ದಾನೆ. 3 ತಿಂಗಳಾಗಿದೆ ಸರ್. ಡಿಸೆಂಬರ್ 8ನೇ ತಾರೀಕು ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಸರ್. ನನಗೆ ಇವಾಗ ಪ್ರೆಸೆಂಟು 3 ಡೇಸ್ ಹಿಂದೆ ಗೊತ್ತಾಗಿತ್ತು ಸರ್. 3 ಡೇಸ್ ಹಿಂದೆ ಗೊತ್ತಾಗಿ ಬಂದೆ. ಅವ್ರ ಮನೆ ಹತ್ರ ಹೋಗಿ ಯಾಕೆ ಈ ಥರ ಮಾಡಿದೆ ನೀನು
ನೀನು ನನಗೆ ಯಾಕೆ ಮೋಸ ಮಾಡಿದೆ ಅಂತ ಕೇಳಿದ್ದಕ್ಕೆ ಅವನು ನನಗೆ ಹೊಡೆದಿದ್ದಾನೆ ಸರ್. ನನಗೆ ಹೊಡೆದು ನನ್ನ ಮಗುನ ಆಚೆ ಬಿಸಾಕಿದ್ದಾನೆ ಸರ್. ಯಾವ ಸ್ಟೇಷನ್ಗೆ ಹೋದ್ರೂ ನನಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಜಿಗಣಿಯಲ್ಲಿ ಸರ್, ಜಿಗಣಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಪೊಲೀಸರು ಇವಾಗ ಕರೆಸಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಸರ್. ನನಗೆ ನನ್ನ ಗಂಡ ಬೇಕು ಸರ್. ನನ್ನ ಗಂಡನ ಜೊತೆ ನಾನು ಬಾಳ್ಬೇಕು ಸರ್, ಅಷ್ಟೇ ಸರ್. ನಾನು ಅದಕ್ಕೆ ನಾನು ಹೊಣೆನಾ ಸರ್? ನಾನು ಜವಾಬ್ದಾರಿ ಸರ್. ಅವ್ರಿಗೆ 2 ತಿಂಗಳಾಗಿದೆ ಮದುವೆ ಆಗಿ. ಶಿಕ್ಷೆ ಆಗಲೇಬೇಕು ಸರ್. ಕಾನೂನು ಪ್ರಕಾರ ಅವ್ನಿಗೆ ಶಿಕ್ಷೆ ಆಗಲೇಬೇಕು. ಅವ್ನ ಕೆಲಸ ಹೋಗ್ಬೇಕು ಸರ್. ನನಗೆ ಮೇನಾಗಿ ಅವ್ನ ಕೆಲಸ ಹೋಗ್ಬೇಕು. ಅವ್ನ ಕೆಲಸ ಇರೋದ್ರಿಂದನೇ ಸರ್ ಇಷ್ಟೊಂದೆಲ್ಲ ಉಬ್ಬಿರೋದು. ಅವನು ಇಷ್ಟೊಂದು ಹುಡುಗಿರನ್ನ ಬಟ್ಟೆ ಬದಲಾಯಿಸ್ತಾನೆ ಸರ್ ಹುಡುಗಿರನ್ನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.